ಪೈಗಂಬರ್ ಬಗ್ಗೆ ಹೇಳಿಕೆ ಕೊಟ್ಟು ತಗಲಾಕಡ್ರ ಯತ್ನಾಳ್ಗೆ ಯಾರೊಬ್ಬ ಮುಸ್ಲಿಂ ಯುವಕ ಒಂದು ಬೆದರಿಕೆ. ಏಪ್ರಿಲ್ 15 ಯತ್ನಾಳ್ಗೆ ಫೈನಲ್ ಡೇ ಅರೆಸ್ಟ್ ಆಗಬೇಕು, ಇಂದ್ರ ತಲೆ ಕತ್ತರಿಸ್ಬೇಕು. ಆಯ್ತಪ್ಪ, ಈಗ ಯತ್ನಾಳ್ ತಪ್ಪು ಹೇಳಿದ್ದಾರೆ, ಫೈನಲ್ ಡೇ ಅರೆಸ್ಟ್ ಆಗಬೇಕು, ಕರೆಕ್ಟು. ಅದು ಹೇಳಿದ್ದಕ್ಕೆ ಅರೆಸ್ಟ್ ಆಗಬೇಕು. ನೀ ತಲೆ ತೆಗಿಬೇಕು ಅಂತ ಹೇಳಿದ್ದಕ್ಕೆ ನೀನು ಅರೆಸ್ಟ್ ಆಗೋದು ಬೇಡವಾ? ಪ್ರಚೋದಿಸಿದ್ದಕ್ಕೆ ಅದಕ್ಕೆ ಬೇಡವಾ? ಅದಕ್ಕೆ ಇಲ್ಲ, ಲೆಕ್ಕ ಇಲ್ಲ. ನಾನು ಅದನ್ನೇ ಹೇಳಿದ್ದು. ಆ ಪೊನ್ಮುಡಿನೋ ಮನ್ಮುಡಿನೋ ಚೆನ್ನಮುಡಿನೋ ಏನೋ ಒಂದು ಯಾರೋ ಒಬ್ಬ ಮಂತ್ರಿ ಇದಾನಲ್ಲ, ಯೂಸ್ಲೆಸ್ ಫೆಲೋ, ಅವನಿಗೆ ಇನ್ನೂ ಇಂಥ ಬಿಸಿ ಮುಟ್ಟಿಲ್ಲ. ಆ ಥರದ್ದು ಹೇಳೋರಿಲ್ಲ, ಮುಟ್ಟಿಲ್ಲ ಬಿಸಿ. ಸರಿ, ವಿಜಯಪುರದಲ್ಲಿ ಭಾಳ ಕಡೆ ಕೇಸೆಲ್ಲ ದಾಖಲಾಗಿದೆ ಆ ಯತ್ನಾಳ್ನ ಹೇಳಿಕೆ ವಿಚಾರದಲ್ಲಿ. ಈ ಮಧ್ಯೆ ವಕ್ಫ್ ವಿಚಾರದಲ್ಲಿ ಬೀದಿಗೆ ಬಂದು ಬಸ್ಸು ರೈಲಿಗೆ ಬೆಂಕಿ ಹಚ್ಚಿ ಅಂತ ದಾವಣಗೆರೆ ಮುಖಂಡ ಯಾರೋ ಕಬೀರ್ ಖಾನ್ ಎಂಬ ಪೋಖ್ರಿ, ಇವನು ಇನ್ನೊಬ್ಬ ಪೋಖ್ರಿ, ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಅದನ್ನು ಮಲ್ಲಿಕಾರ್ಜುನ್ ಹೇಳ್ತಾರೆ ಬಾಯಿ ತಪ್ಪು ಹೇಳ್ಬಿಟ್ಟಿದ್ದಾನೆ ಅಂತ. ಯಾವನಾರು ಒಬ್ಬ ಹೋಗ್ಬಿಟ್ಟು ಒಂದು ರಾಡ್ ತಗೊಂಡು ಬುರುಡೆ ಹೊಡೆದ್ಬಿಟ್ಟು ಕೈ ತಪ್ಪು ಬಿದ್ದುಬಿಡ್ತು ತಲೆ ಮೇಲೆ ಅಂತಂದರೆ, ಮಿಸ್ ಆಗ್ಬಿಡ್ತು ಅಂದರೆ ಏನ್ರಿ ಮಲ್ಲಿಕಾರ್ಜುನ್, ಯಾವ ಲೆವೆಲಿಗೆ ಬಂದುಬಿಟ್ರಿ ನೋಡ್ರಿ ನೀವು ನಿಮ್ಮ ಪಕ್ಷ. ಅವನು ಹೇಳಬೇಕು, ನಾನು ತಪ್ಪು ಮಾಡಿದೆ, ನಾನು ಮಾತಾಡಬಾರ್ದಾಗಿತ್ತಿದ್ದನ್ನ ಅಂತ. ಆ ಪೋಖ್ರಿ ಹೇಳಿದೆ, ಆ ಪೋಖ್ರಿಗೆ ಹೋಗ್ಬಿಟ್ಟು ನೀವು ಸಪೋರ್ಟ್ ಮಾಡಿ ನೀವು ಹೇಳ್ತಿರಲ್ಲ, ನಿಮಗೆ ಎಷ್ಟು ಮಾನ ಮರ್ಯಾದೆ ಇರಬೇಕು ಲೆಕ್ಕ ಹಾಕೊಳ್ಳಿ ಮಲ್ಲಿಕಾರ್ಜುನ್. ಯು ಶುಡ್ ಬಿ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್ ಕಮಿಂಗ್ ಫ್ರಮ್ ಎ ಫ್ಯಾಮಿಲಿ ಲೈಕ್ ದಟ್. यस, 15 तारीख को अम्बेडकर सर्कल में सुबह 10 बजे जमा होना, तो इस बार उसका फाइनल डे है. अब तक उसे हर बार मेमोरेंडम दे रहे थे, तो क्या हुआ, तो उन्हें बेल पर छोड़ रहा था. मगर इस बार ऐसा नहीं है. इस बार उसका फाइनल डे या उन्हें अरेस्ट होना या उसका सरपंच से जुदा होना. पूरे मुसलमान मेम्बर पूरे तय हो बैठे. रास्ते पर उतरना जरूरी है. जो भी करना चाहते हैं तुम्हें चलाओ, मरो, जान की आहुति देना. हर गांव से 8-10 आदमी मरना, कैसा होना 150, वो हुआ तो सिर फुट के कामा करना, बस्सा जलाना. ಟೆನ್ಷನ್ನಾಗ ಏನೋ ಹೇಳ್ಬಿಟ್ಟಾನ. ಆಮ್ಯಾಗ ಅದ್ರ ತಪ್ಪಾಗೈತಿ ಅಂತ ಕ್ಷಮೆ ಕೇಳ್ಯಾನ. ತಪ್ಪಾಗಿದೆ ಸರ್ ಅಂತ ಇನ್ನೊಂದು ಇದನ್ನು ಕೊಟ್ಟಾನ, ಹೇಳಿಕೆಯನ್ನು ಕೊಟ್ಟಾನ. ಅದನ್ನು ಕ್ಯಾಮ್ರಾದ ವಿಡಿಯೋ ಕ್ಯಾಮ್ರಾನು ಮಾಡಿದಾರೆ ಅನ್ಸುತ್ತೆ. ಅದನ್ನು ನೀವು ಯಾರು ಹಾಕಿಲ್ಲ, ಬರೀ ಒಂದೇ ಹಾಕಿ ಹಂಗ ಜಡಿತಾ ಇದ್ದೀವಿ. ನಮ್ಮದೇ ತಪ್ಪು ಮಲ್ಲಿಕಾರ್ಜುನ್. ಬಂದು ಆಫೀಸಿಗೆ ಬನ್ನಿ, ನಿಮ್ಮ ಪಾದ ಪೂಜೆ ಮಾಡ್ಬಿಟ್ಟು ನೀರು ಕುಡಿತೀನಿ. ಹಾಕದೇ ಇದಕ್ಕೆ ಬನ್ನಿ, ನಮ್ಮದೇ ತಪ್ಪು ಆಯಿತಾ? ಮಾರ್ಕೊಂಬಿಡಿ ನಿಮ್ಮನ್ನು ನೀವುಗಳೆಲ್ಲರೂ ಹೋಗ್ಬಿಟ್ಟು. ಕಾಂಗ್ರೆಸ್ ಮುಖಂಡ ಅಂತೆ, ಕಾಂಗ್ರೆಸ್ ಮುಖಂಡ ಹೇಳ್ಬಿಟ್ಟು ತಪ್ಪು ಕೇಳ್ಬಿಟ್ಲಂತೆ. ಈಸ್ ದಿಸ್ ದ ವೇ ಟು ಟಾಕ್ ಎ ಮಿನಿಸ್ಟರ್? ಕಪಾಳ ಕೊಡಬೇಕಾಗಿತ್ತು ಅವ್ನು, ಯಾವನ್ರಿ ಅವ್ನು ಮಾತಾಡ್ದವನು ಅಂತ ಹೇಳಬೇಕಾಗಿತ್ತು. ಆಮೇಲೆ ಕ್ಷಮೆ ಇಲ್ಲ. ಟೆನ್ಷನ್ ಅಂತೆ, ಏನಂತೆ ಟೆನ್ಷನ್? ಅವ್ನ ತಲೆ ಪಿಂಡ ಏನು ಟೆನ್ಷನ್ ಅವನಿಗೆ? ಅಂಥದ್ದು ಎಂಥದ್ದು? ಯಾರೋ ಅಡ್ಕಸ್ಬಿ ರಾಜಕಾರಣಿಗಳು ಆಡಿದ್ರೆ ಸರಿ, ಎಲ್ಲವನ್ನೂ ದೇವರು ಕೊಟ್ಟಿದ್ದಾನಲ್ರಿ ನಿಮಗೆ. ರಾಜಕೀಯದ ಅಧಿಕಾರ, ಆರ್ಥಿಕ ಶಕ್ತಿ, ಊರನ್ನೇ ನಿಯಂತ್ರಿಸುವಂತಹ ದಯಪಾಲಿಸಿದ್ದಾನೆ ದೇವರು ನಿಮಗೆ. ನೀವು ಯಾಕ್ರಿ ಈ ಥರ ದರ್ದಕ್ಕೆ ಬಿದ್ದಾಡ್ತಾ ಇದ್ದೀರಿ? ಒಳ್ಳೆ ಕಥೆ ಆಯಿತು. ಎಸ್, ಅಮೆರಿಕ ಚೀನಾ ನಡುವಿನ ವಾಣಿಜ್ಯ ಯುದ್ಧ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡಿತಾ ಇದ್ರೆ ಅಮೆರಿಕ ನಡೆಗಳಿಗೆ ಅಷ್ಟೇ ತೀಕ್ಷ್ಣವಾಗಿ ಚೀನಾ ಕೂಡ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಚೀನಾ ಮೇಲೆ ಅಮೆರಿಕ 145% ಸುಂಕವನ್ನು ವಿಧಿಸಿದೆ. ಅದಕ್ಕೆ ಪ್ರತಿಕಾರವಾಗಿ ಚೀನಾ 125% ಅನ್ನು ಹೆಚ್ಚಿಸಿದೆ. ಇದು ಅಮೆರಿಕ ಮತ್ತು ಏಷ್ಯಾ ಮಾರುಕಟ್ಟೆಯಲ್ಲಿ ತೀವ್ರ ಪರಿಣಾಮವನ್ನು ಬೀರ್ತಾ ಇದೆ. ಮೊನ್ನೆ ಲಾಭದ ಹಳಿಗೆ ಬಂದಿದ್ದ ಷೇರುಪೇಟೆಗಳು ಇವತ್ತು ನಷ್ಟದ ಸುಳಿಯಲ್ಲಿ ಸಿಲುಕಿದ್ವು. ಈ ಮಧ್ಯೆ ವೆಚ್ಚ ನಿಯಂತ್ರಣ ವಿಚಾರದಲ್ಲಿ ಟ್ರಂಪ್ ವರಸೆ ಬದಲಿಸಿದ್ದಾರೆ. $150 ಬಿಲಿಯನ್ ವೆಚ್ಚವನ್ನು ಮಾತ್ರ ಕಡಿಮೆ ಮಾಡಬಹುದು ಅಂತ ಅವರು ಪ್ರಕಟಿಸಿದ್ದಾರೆ. ಅಂದಹಾಗೆ ವಿಶೇಷ ಸರ್ಕಾರಿ ಉದ್ಯೋಗಿ ಮಸ್ಕ್ ಅಧಿಕಾರಾವಧಿ ಮುಂದಿನ ತಿಂಗಳು ಮುಗಿಯುತ್ತೆ. ಈ ಹಂತದಲ್ಲಿ ಮಸ್ಕ್ ಕಂಪನಿಗಳು ಸರ್ಕಾರದಿಂದ ದೊಡ್ಡ ದೊಡ್ಡ ಗುತ್ತಿಗೆಗಳನ್ನು ಪಡೆದಿದೆ ಅನ್ನೋ ಆರೋಪ ಕೂಡ ಇದೆ. ಚೀನಾ ಹೊರತುಪಡಿಸಿ ಉಳಿದ ದೇಶಗಳಿಗೆ ರಿಲೀಫ್ ಕೊಟ್ಟಿದ್ದಾರೆ. ಅದೇ 90 ದಿನ ತಡೆದಿದ್ದಾರೆ. ಅದು ಭಾರತ ಆ ಟೈಮ್ ಒಳಗಡೆ ಒಂದು ಒಪ್ಪಂದ ಮಾಡ್ಕೊಂಬಿಡ್ಬೋದು ಅಂತ ಕೆಲವರು ಲೆಕ್ಕಾಚಾರ. ಸುಲಭ ಅಲ್ಲ. ಟ್ರೇಡ್ ಒಪ್ಪಂದಗಳು ತಿಂಗಳುಗಳಲ್ಲ, ವರ್ಷಗಳು ಹಿಡಿಯತ್ವೆ ಎಷ್ಟೋ ಸರ್ತಿ. ಫಾರ್ ಎಕ್ಸಾಂಪಲ್, ಈಗ ಬ್ರಿಟನ್ ವಿತ್ ಇಂಡಿಯಾ ನಮ್ದು ಇನ್ನೂ ಒಪ್ಪಂದ ಆಗಿಲ್ಲ. 4 ವರ್ಷ 5 ವರ್ಷ ಆಗ್ತಾ ಇದೆ, ಆಗಿಲ್ಲ. ಗೊತ್ತಿಲ್ಲ, ಆಗ್ಬೋದೋ ಆಗುತ್ತೋ ಏನೋ, ನಮಗೆ ವಿ ಹ್ಯಾವ್ ನೋ ಐಡಿಯಾ. ಟ್ರಂಪ್ ನಿರ್ಣಯ ಮತ್ತು ರೆಪೋ ದರ ಇಳಿಸಿದ RBI ಕ್ರಮಗಳು ಇದೆಲ್ಲ ಕರಿಂದಾಗಿ ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಮಾತ್ರ ಭಾಳ ಜೋಶಲ್ಲಿ ಇದೆಯಂತೆ. ಸಂತೋಷ ಇದ್ದರೆ ನಾಗಾಲೋಟದಲ್ಲಿ ಹೋಗ್ತಿದೆಯಂತೆ. ಹೋಗಲಿ, ಕಾಸಿದ್ದವರೆಲ್ಲ ಹಾಕಿ ನಾಗಾಲೋಟದಲ್ಲಿ ಹಿಂದಕ್ಕೆ ಬರುತ್ತೆ, ಬಂದಾಗ ಹೊಡೆಸ್ಕೊಳ್ಳಿ, ನೋಡಿದ್ವಲ್ಲ, ಅನುಭವಿಸ್ಕೊಳ್ಳಿ ಅಷ್ಟೇ. ಈ ಮಧ್ಯೆ ಅಮೇರಿಕದಲ್ಲಿ ಕೋಳಿ ಮೊಟ್ಟೆ ದರ ಹೆಚ್ಚಾಗಿದೆ ಅಂತೆ. ಹೆಚ್ಚಾಗಿ ಹೋಗಿತ್ತು. ಕೋಳಿ ಮೊಟ್ಟೆನೇ ಇಲ್ಲ ಅಲ್ಲಿ. ಸೌತ್ ಕೊರಿಯಾ ಆರ್ ತೈವಾನ್, ಇಲ್ಲ ಸೌತ್ ಕೊರಿಯಾ ಆ್ಯಂಡ್ ಮಲೇಷ್ಯಾ ಆರ್ ಇಂಡೋನೇಷ್ಯಾಯಿಂದ ಇಂಪೋರ್ಟ್ ಮಾಡಿದ್ದಾರೆ ಮೊಟ್ಟೆನ. ಅಲ್ಲಿ
ಡಜನ್ ಮೊಟ್ಟೆಗೆ 536 ರೂಪಾಯಿ ಆಗಿದೆಯಂತೆ ಈಗ ಅಲ್ಲಿ ಹಾಂ. ನಮ್ಮಲ್ಲೂ ಕೇಳಿದ್ರೆ ಎಷ್ಟು 80 ರೂಪಾಯಿ ಇದೆ ಅಂತನೋ ಡಜನ್ಗೆ, 76 ರೂಪಾಯಿ ಇದೆ ಸಾರ್ ಅಂತನೋ ಯಾರೋ ಹೇಳಿದ್ರು. ಕೇಳ್ಕೊಂಡು ನಮ್ಮಲ್ಲಿ ಎಷ್ಟರಪ್ಪ ಮೊಟ್ಟೆ ರೇಟು ಒಂದೇ, ಹಿಂಗೆ ಸಾರ್ ಅಂತಂದರು. ಆಯಿತು. ಎಸ್. ಇನ್ನು ವಾರಣಾಸಿಯಲ್ಲಿ ಕಳೆದ ವಾರ ನಡೆದಿದ್ದ ಸಾಮೂಹಿಕ ಅತ್ಯಾಚಾರ ಪ್ರಕರಣ ವಿಚಾರವಾಗಿ ಕೇಳಿ ಪ್ರಧಾನಿ ಮೋದಿ ಅವರು ಶಾಕ್ಗೊಳಗಾಗಿದ್ದಾರೆ. ಇವತ್ತು ವಾರಣಾಸಿ ಕ್ಷೇತ್ರ ಪ್ರವಾಸವನ್ನ ಹೋಗಿದ್ರು. ಏರ್ಪೋರ್ಟ್ನಲ್ಲೇ ವಾರಣಾಸಿ ಡಿಸಿ ಮತ್ತು ಎಸ್ಪಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಹಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ, ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಿ ಅಂತ ಆದೇಶ ಮಾಡಿದ್ದಾರೆ. ವಾರಣಾಸಿ ಪ್ರವಾಸದ ಭಾಗವಾಗಿ ಪ್ರಧಾನಿ ಮೋದಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಕಾಶಿ ನನ್ನದು, ನಾನು ಕಾಶಿಗೆ ಸೇರಿದವನು ಅನ್ನುತ್ತಾ ಪ್ರಧಾನಿ ಮೋದಿ ಭಾವುಕರಾಗಿದ್ದಾರೆ. ಕಾಶಿಗೆ ನೀವು ಸೇರಿದವರು ಸರಿ, ಎಲ್ಲ ಓಕೆ. ಆ ರೇಪ್ ಕೇಸ್ ವಿವರ ತೊಗೊಂಡಿದ್ದೀರಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ, ಮತ್ತು ಆ MP ಆಗಿದ್ದೀರಿ, ಆ ಕ್ಷೇತ್ರಕ್ಕೆ ಕೇಳಬೇಕು, ನಿಮ್ಮ ಧರ್ಮ ಕೇಳಿದ್ದೀರಿ. ಏನು ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತೇನು ಇದಕ್ಕೆ ಫಾಯ್ದೆ ತಗೋಬೇಕಾಗಿಲ್ಲ. ಯು ಆರ್ ಎನ್ MP ಆಫ್ ದಟ್ ಕಾನ್ಸ್ಟಿಟ್ಯೂನ್ಸಿ, ಯು ಮೇ ಬಿ ಎ ಪ್ರೈಮ್ ಮಿನಿಸ್ಟರ್. ಜನಕ್ಕೆ ಮೊದಲು ಯು ಆರ್ ಎ MP ಅಷ್ಟೇ. ಹಾಂ, ನನ್ನ ಪ್ರಕಾರ ದಿಸ್ ಈಸ್ ಅನ್ಫೇರ್ ಅಲ್ಲಿ ಮಾಡಿರೋದು ಮೋದಿ. ಇದು ಕಠಿಣ ಕ್ರಮ ತಗೊಳ್ಳಿ ಆರೋಪಿಗಳ ವಿರುದ್ಧ, ಇಂಥ ಘಟನೆ ಮರುಕಳಿಸಿದಂತೆ ಕ್ರಮ ತಗೊಳ್ಳಿ. ಈ ಜನರಲ್ ಸ್ಟೇಟ್ಮೆಂಟ್ ಮಾಡಬಾರ್ದಾಗಿತ್ತು. ಆ ರೇಪಾಗಿ 8 ದಿನನೋ 7 ದಿನನೋ ಜಾಗದಿಂದ ಜಾಗಕ್ಕೆ ಕರ್ಕೊಂಡೋಗ ಆ ಹೆಣ್ಮಗಳ ಮೇಲೆ ಅದನ್ನು ಮಾಡಿ ಪೊಲೀಸ್ ಸ್ಟೇಷನ್ಗೆ ಬಂದ ಮೇಲೆ ಅದನ್ನು ಬಿಟ್ಟು ಕಳಿಸಿದ್ರಲ್ಲ, ಅದನ್ನು ರೇಪ್ ಕೇಸ್ ಮಾಡದೇ ಇರೋ ಆಫೀಸರ್ಸು, ಅವ್ರನ್ನ ಏನು ಕಡ್ದು ಕೊಮಟೆ ಹಾಕಿದ್ರಿ ಅಂತ ಹೇಳಬೇಕಿತ್ತು ಮಾನ್ಯ ಪ್ರಧಾನಮಂತ್ರಿಗಳು. ಆರೋಪಿಗಳ ಮೇಲೆ ಕ್ರಮ ತಗೊಳ್ಳಲೇಬೇಕು, ಅದು ಬೇರೆ ವಿಚಾರ. ಇವ್ರ ಮೇಲೆ ಏನು ಹೇಳಿ, ಇವ್ರ ಮೇಲೆ ಏನು ಹೇಳಿ, ಬಿಟ್ಟು ಕಳಿಸಿದ್ದಂಥ ಪೊಲೀಸ್ನವ್ರ ಮೇಲೆ ಏನು ಹೇಳಿ, ಅದೇ ಹೇಳಬೇಕಿತ್ತು. ಅದನ್ನ ಫ್ಯಾಮಿಲಿ ಬಯಸಿ. ಅಕಾಲಿಕ ಮಳೆ ಅವಾಂತರ ಮುಂದುವರೆದಿದೆ. 2 ಪ್ರತ್ಯೇಕ ಕಡೆಗಳಲ್ಲಿ ಸಿಡಿಲಿಗೆ 3 ಬಲಿಯಾಗಿದ್ದಾರೆ. ಕೊಪ್ಪಳದ ಚುಕ್ಕನಕಲ್ನಲ್ಲಿ ಸಿಡಿಲು ಹೊಡೆದು 2 ಮೃತರಾಗಿದ್ದಾರೆ. ಕೂಡ್ಲಿಗಿ ತಾಲೂಕಿನ ಬಂಡೇಸಾಪುರ ತಾಂಡದಲ್ಲಿ 1 ಬಲಿಯಾಗಿದ್ದಾರೆ. ಧಾರವಾಡ ಮತ್ತು ಹಿರಿಯೂರಿನಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಬೆಂಗಳೂರು, ಮಂಗಳೂರು ಮತ್ತು ಕೋಲಾರದಲ್ಲೂ ಕೂಡ ಉತ್ತಮ ಮಳೆಯಾಗಿದೆ. ಉಡುಪಿಯಲ್ಲಿ ಮಳೆ ನಡುವೆ ನೇಮೋತ್ಸವವನ್ನು ನೆರವೇರಿಸಲಾಗಿದೆ. ಗುಡುಗು ಸಹಿತ ಭಾರಿ ಮಳೆಗೆ ಗಂಗಾವತಿ ತಾಲೂಕಿನಲ್ಲಿ ಅಪಾರ ಪ್ರಮಾಣದ ಪಪ್ಪಾಯಿ, ಭತ್ತದ ಬೆಳೆ ನೆಲ ಕಚ್ಚಿವೆ. ಆಲ್ರೈಟ್, RCB ವಿರುದ್ಧ ಯಾವುದು IPL ಆ RCB ಅಂತಿದೆಯಲ್ಲ, ಅಲ್ಲಿ ಕರ್ನಾಟಕದ ಪ್ಲೇಯರ್ಗಳು ಇದ್ದಾರಾ? ನನಗೆ ಗೊತ್ತಿಲ್ಲ, ನಾನು ನೋಡಲ್ಲ, ಅದಕ್ಕೆ ಕೇಳಿದ್ದು. ಮ್ಯಾಚ್ ಫಾಲೋ ಮಾಡಲ್ಲ. ಬೇರೆ ಕೆಲಸವಿಲ್ವಾ ನನಗೆ? ಒಳ್ಳೆ ಕತೆ ಆಯಿತು. ನಿಮಗೆ ತಲೆ ಕೆಟ್ಟಿದೆ ಎಲ್ಲರಿಗೂ ಅಂತ, ನನಗೆ ಕೆಟ್ಟಿಲ್ಲ ಇನ್ನೂ. ಸುದ್ದಿ ತಿಳ್ಕೊತೀನಿ ಅಷ್ಟೇ. ಹಾಂ, ಆ RCB ಏನೋ ಒಟ್ಟಲ್ಲಿ ಯಾವುದೋ ಒಟ್ಟೊಂದು RCB ಚಿನ್ನಸ್ವಾಮಿ ಅಂಗಳದಲ್ಲಿ ಇವತ್ತು ನಿನ್ನೆ ಮ್ಯಾಚ್ ಆಯ್ತಂತೆ. ನಮ್ಮ ಕರ್ನಾಟಕದ KL ರಾಹುಲ್ ಬೇರೆ ಯಾವುದೋ ಟೀಮ್ಗೆ ಆಡ್ತಾರಂತೆ. ಅವ್ರು ಯಾವ ಟೀಮ್ಗೆ ಆಡೋದು? ಯಾವುದೋ ಒಂದು ಟೀಮ್, ನನಗೆ ಗೊತ್ತಿದೆ ಅವ್ರು ಯಾವ ಟೀಮ್ ಅಂತ. ಡೆಲ್ಲಿ ಇರ್ಬೇಕು ಅವ್ರು, ಮೋಸ್ಟ್ಲಿ ಡೆಲ್ಲಿನೇ ಸರ್ ಅವರು ಅಲ್ಲ. ಹಾಂ, ಡೆಲ್ಲಿಗೆ ಆಡ್ತಾರೆ. ವೆರಿ ಗುಡ್. ಸರಿ, ನಿನ್ನೆ ಅದು ಗೆದ್ದು ಬಿಟ್ಟಿದಾರಲ್ಲ, ವಿನ್ನಿಂಗ್ ಶಾಟ್ ಹೊಡೆದ ಮೇಲೆ ಒಂದು ಸರಿ ಬ್ಯಾಟ್ ತಗೊಂಡು ಒಂದು ರೌಂಡ್ ಇದಾಕದ್ರಂತೆ. ಏನು ಹೇಳಿ, ಪಿಚ್ ಮೇಲೆ ಗೆರೆ ಸರ್ಕಲ್ ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಸರಿ ಗುದ್ದಿದ್ರಂತೆ. ಹೆಂಗೆ, ನನ್ನೂರು ನನ್ನ ಪಿಚ್ಚು ಅನ್ನೋ ಟೈಪ್ ಸಂದೇಶ ಅಂತೆ ಅದು. ಆಮೇಲೆ ಏನೋ ಹೇಳಿದ್ರಂತೆ, ಇಲ್ಲ ಕಾಂತಾರ ಸಿನಿಮಾದು ದೃಶ್ಯ ನನಗೆ ಪ್ರೇರಣೆ, ನನ್ನ ಫೇವ್ರೆಟ್ ಸಿನಿಮಾ ಅದು ಅಂತ. ಇರ್ಬೋದು, ಮದುವೆ ಆಗಿರೋದು ಆ ಕಡೆ ಹುಡುಗಿನೇ ಅಲ್ವೇ? ಹಾಂ, ಅದಕ್ಕೆ ಅದು ಯಾರು ಗೊತ್ತು, ಇನ್ಫ್ಲುಯೆನ್ಸ್. ಹಾಂ, ಆಡ್ತಾ ಇದ್ದಂಗೆ ಮಧ್ಯದಲ್ಲಿ ಕೆರಳಿಸಿರ್ಬೇಕು, ಅವ್ರಿಗೆ ಮೆಸೇಜ್ ಪಾಸ್ ಮಾಡಿ. ಹಾಂ, ಮೋಸ್ಟ್ಲಿ ಹಂಗಾಗಿರುತ್ತದು. ಸಿಕ್ಕರು ಕೇಳಬೇಕು ರಾಹುಲ್ಗೆ ನಾನು, ಅದು ಏನದನ್ನು ಪ್ರೊವೊಕೇಶನ್ ಏನದಕ್ಕೆ ಅಂತ. ಯಾರೋ ಕೆರಳಿಸಿರ್ತಾರೆ, ಸುಮ್ಮನೆ ಬರಕ್ಕೆ. ಹಾಂ, ಅದು ಹಂಗೆ ಬರಲ್ಲ, ಅದಂಗೆ. ಅದಕ್ಕೆ ಅದು ಮ್ಯಾಚ್, ಯಾಕಂದರೆ ಆ ಫೇಸು ಹಾಗೇ ಇದೆ, ಅದು ಯಾರಿಗೋ ಹೇಳ್ತಿರೋದು ಅದನ್ನು, ಅದಕ್ಕೆ ಹೆಂಗೆ ಮಾಡಿರೋದು. ಆಯಿತು, ಈಗ ನೆಕ್ಸ್ಟ್ ನೋಡೋಣ. ಕಾಂತಾರ ಬರುತ್ತೆ, ಇನ್ನೊಂದು 2 1 ಯಾವುದೋ ಬರುತ್ತೆ. ಹಾಂ, ಅದೇನು ಅದಕ್ಕೂ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಮೊನ್ನೆ ಹಾಕಿದ್ರಿ. ಏನೋ